ಧರ್ಮಸ್ಥಳದಲ್ಲಿ ಪ್ಯಾನ್ ಕಾರ್ಡ್ ಮತ್ತು ATM ಕಾರ್ಡ್ ಸಿಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸಿದ್ದಲಕ್ಷ್ಮಮ್ಮ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಅಮ್ಮ, ನಿಮ್ಮದು ಈಗ ATM ಕಾರ್ಡ್ ಕಳೆದೋಗಿತ್ತು ಅಂತ ಹೇಳಿ ನೀವು ಗೊತ್ತಾಗಿರ್ತಕ್ಕಂಥದ್ದು. ಸುರೇಶ್ ನಿಮ್ಮ ಮಗ ಎಷ್ಟು ತಿಂಗಳಿಂದ ಡೆತ್ ಆಗಿದ್ದಮ್ಮ? ಅವರು 5ನೇ ತಿಂಗಳು. ಇದು ಓಕೆ. ಏನಾಗಿ ಡೆತ್ ಆಗಿದ್ದು? ಜಾಂಡೀಸ್ ಆಗಿತ್ತು. ಅಲ್ಲೇ ಒಂದು 2-3 ಸತಿ ಜಾಂಡೀಸ್ ಆಗಿತ್ತು, ತೋರಿಸ್ತು. ಇದು ಲಾಸ್ಟ್ನೇದು ಸುಸ್ತಾಗಿ ಇದಾಗಿದ್ದ. ಇಲ್ಲೇ ಇದ್ದು ನೋಡ್ರಿ ಇಲ್ಲೇ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಸತ್ತಿದ್ದು. ಎಷ್ಟು ವರ್ಷ ಆಗಿತ್ತಮ್ಮ ಮಗನಿಗೆ? 29. ಮದುವೆ ಆಗಿರಲಿಲ್ಲ? ಇಲ್ಲ, ಮದುವೆ ಮಾಡೋಕ್ಕೆ ದುಡಿಮೆ ಮಾಡ್ಕೊಂಬ, ಲೆಕ್ಕ ಕೊಡು, ಆಮೇಲೆ ಮದುವೆ ಮಾಡ್ತೀನಿ ಹಿಂದೆ. ನಾನು ಈ ಮನೆ ತಗೊಂಡಿದ್ದೀನಿ, ನಾನು ಕಷ್ಟದಲ್ಲಿದ್ದೀನಿ ಅಂತ ಅಂದೆ. ನೀವೇನು ಕೆಲಸ ಮಾಡಿದ್ರಿ? ನಾವು ಬಿಸ್ನೆಸ್, ವ್ಯಾಪಾರ, ತರಕಾರಿ ಅಂಗಡಿ. ಅಮ್ಮ, ನಿಮ್ಮದು ATM ಕಾರ್ಡು ಮತ್ತು ಆಧಾರ್ ಕಾರ್ಡ್ ಅಂದರೆ ಪ್ಯಾನ್ ಕಾರ್ಡಲ್ಲಿ ಸಿಕ್ಕಿರ್ತಕ್ಕಂಥದ್ದು ನಿಮ್ಮ ಮಗಂದು. ನೀವೇನಾದ್ರು ಕಳ್ಕೊಂಡಿದ್ರೆ ಇಲ್ಲ ಅದನ್ನು ನಿಮ್ಮ ಮಗನೇ ಬಳಸ್ತಿದ್ದ? ಹೆಂಗೆ ಅವನು ನಮಗೇನು ಸಂಪಾದನೆ ಏನು ಕೊಡ್ತಿರ್ಲಿಲ್ವಲ್ಲ, ಅದಕ್ಕೆ ಹೋಗಿ ದುಡ್ಕೊಂಬ ಅಂತೇಳಿ ಅವ್ನದೇನೈತಲ್ಲ ನಾನು ಆಚೆ ಕೊಟ್ಟೆ. ಆಮೇಲೆ ಈ ATM ಕಾರ್ಡ್ ನಾವು ತೆಗಿಯೋಕ್ಕೆ ಬರ್ತಿರ್ಲಿಲ್ಲ, ಅವನೇ ಯೂಸ್ ಮಾಡ್ತಿದ್ದ ಅಷ್ಟೇ ಸರ್. ನಿನ್ನೆ ಪೊಲೀಸ್ನವ್ರು ಕೂಡ ನಿಮ್ಮ ಮನೆಗೆ ಬಂದಿದ್ರು. ಏನು ಹೇಳಿದ್ರು, ಏನು ವಿಚಾರ ನಿಮ್ಗೆ ಗೊತ್ತಾಯಿತು? ನಾನು ಇರಲಿಲ್ಲ, ಟ್ರಿಪ್ ಹೋಗಿದ್ದೆ. ಬಂದು ಫೋಟೋ ತಗೊಂಡು ನಮ್ಮ ಮಗನ ಫೋಟೋ ತಗೊಂಡು ಹೋದ್ರು. ತಿರ್ಗಿ ಆಮೇಲೆ ಮತ್ತೆ ರಾತ್ರಿ ನಾವು ಬಂದಮೇಲೆ ಮನೆಗೆ ಬಂದು ನನ್ನ ಫೋಟೋ ತಗೊಂಡು ಹೋದ್ರು. ಅಷ್ಟೇ. ಕೇಳಿದ್ರು, ವಿಚಾರಣೆ ಮಾಡಿದ್ರು. ಇಲ್ಲ ಸರ್, ಎಲ್ಲ ನಿಮಗೆ ಗೊತ್ತಿದ್ದು, ಇಲ್ಲೇ ನಿಮಗೆ ಓಡಾಡ್ತಿರಲ್ಲ, ಇಲ್ಲೇ ಇದಾಗಿದ್ದು. ಧರ್ಮಸ್ಥಳಕ್ಕೆ ಏನಾದರೂ ಹೋಗಿರೋ ನಿಮ್ಮ ಮಗ? ಮುಂಚೆಗೆ ಹೋಗಿದ್ದ, ಅವಾಗ ಹೋಗ್ತಾ ಇದ್ದ, ಬರ್ತಾ ಇದ್ದ. ಆ ಮನೆಗೆ ನಾವು ಹಳೆ ಮನೆಗಿದ್ದು, ದೊಡ್ಡಬಳ್ಳಾಪುರ ರೋಡು, ಅಲ್ಲಿ ಹಳೆ ಮನೆಗಿದ್ದಾಗ ಹೋಗ್ತಿದ್ದ. ಈ ಮನೆಗೆ ಬಂದಮೇಲೆ ಒಂದ್ಸತಿ ಹೋಗೋನೆ. ಪರ್ಸ್ ಕಳ್ಕೊಂಡಿದ್ದ ವಿಚಾರ ಏನಾದರೂ ನಿಮ್ಮ ಹತ್ರ ಹೇಳ್ಕೊಂಡಿದ್ರೆ ಹೆಂಗೆ? ಇಲ್ಲ ಸರ್, ಅದು ಗೊತ್ತಿಲ್ಲ ನನಗೆ. ಮಾತಾಡ್ತಿರ್ಲಿಲ್ಲ ಅವನು. ನಾನು ಜಗಳ ಮಾಡ್ಕೊಂಡು ಹಿಂಗೆಲ್ಲ ದುಡಿಮೆ ಮಾಡಿ ನಮಗೆಲ್ಲ ಹಿಂಗೆ ನೋವು ಕೊಟ್ಟಿದ್ಯಾ, ನಮ್ಗೆ ಯಾವುದೂ ಇಲ್ಲ, ನೀನು ದುಡ್ಕೊಂಬ, ಆಮೇಲೆ ಮದುವೆ ಮಾಡ್ತೀನಿ. ಈಗ ನಿಮ್ಮ ಮಗ ಇಲ್ಲೇ ಮೃತಪಟ್ಟಿದ್ದು? ನಾ 3 ವರ್ಷ ಆಚೆಗೆ ಹಾಕಿ ಮತ್ತೆ ಇಲ್ಲೇ ಸಿದ್ಧಾರ್ಥ ಅಡ್ಮಿಟ್ ಮಾಡಿದ್ದೆ. ಜಾಸ್ತಿ ಓವರ್ ಆಗಿ ಡ್ರಿಂಕ್ಸ್ ಜಾಸ್ತಿ ಮಾಡೋನು, ಜಾಂಡೀಸ್ ಜಾಸ್ತಿ ಆಗಿತ್ತು. ನಾವು ನೋಡಿ ತೋರಿಸಿ ಸಾಕಾಗ್ಬಿಟ್ಟು ಬೇಜಾರಾಗ್ಬಿಟ್ಟು ಬಿಟ್ಬಿಟ್ಟೆ. ಯಾವತ್ತು ನಿನ್ನ ಹುಡುಗಾಗಿ ನನ್ನ ಮಗ ಆಗಿ ಯಾವಾಗ ಬರ್ತೀಯೋ ಅವಾಗ ನಿನಗೆ ಮದುವೆ ಮಾಡ್ತೀನಿ. ಅಷ್ಟೇ, ಇಲ್ರ. ಇದಿಷ್ಟು ಏನು ಸುರೇಶ್ ಅವರ ತಾಯಿಯಾಗಿರ್ತಕ್ಕಂಥ ಸಿದ್ದಲಕ್ಷ್ಮಮ್ಮ ಅವರ ಮಾತುಗಳಾಗಿತ್ತು. ಮಂಜುನಾಥ್, TV9 ನೆಲಮಂಗಲ.